ಮೈ ಬಗ್ಸಿ ದುಡಿಯೋ ಯೋಗ್ಯತೆ ಇಲ್ಲದ ಕೆಲ ಮೈಗಳರು ದುಡ್ಡು ಮಾಡೋಕೆ ಶಾರ್ಟ್ ಕಟ್ ಹುಡುಕೋದು ಜಾಸ್ತಿ ಆಗೋಗಿದೆ. ಎಲ್ಲಂದ್ರಲ್ಲಿ ಸುಲಿಗೆ ಕಳ್ತನ ಇಂತಹ ಪ್ರಕರಣಗಳೇ ಹೆಚ್ಚಾಗಿದ್ದು ಜನ ಹಗಲಲ್ಲೂ ಓಡಾಡೋಕೆ ಭಯ ಪಡುವ ಹಾಗೆ ಆಗಿದೆ. ತಾನಂತೂ ನೆಟ್ಟಗೆ ಬದುಕೋಗಾಗಲ್ಲ, ಬೇರೆಯವರನ್ನು ಜೀವನ ಮಾಡೋಕೆ ಬಿಡದೆ ಮನೆ ಹಾಳು ಮಾಡೋರೇ ಹೆಚ್ಚಾಗಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೋರಿ. ಕೈಲಾಗದ ಸ್ಯಾಡಿಸ್ಟ್ಗಳಿಂದ ಮನೆ ಹಾಳು ಕೆಲಸ. ಮಧ್ಯರಾತ್ರಿಯಲ್ಲಿ ಅಂಗಡಿಗಳಿಗೆ ಬೆಂಕಿ ಇಟ್ಟು ವಿಕೃತಿ. ಕಷ್ಟಪಟ್ಟು ಬದುಕು ಕಟ್ಟಿಕೊಂಡ ವ್ಯಾಪಾರಿಗಳು ಅತಂತ್ರ. ಒಂದು ಕಡೆ ಸುಟ್ಟು ಕರಕಲಾಗಿರುವ ಅಂಗಡಿ, ಮತ್ತೊಂದು ಕಡೆ 10 ಬೈಕುಗಳು ಬೆಂಕಿಗೆ ಆಹುತಿಯಾಗಿರೋದು. ಈ ಬೀಭತ್ಸ ಘಟನೆಗೆ ಕಾರಣ ಆಕಸ್ಮಿಕ ಅಲ್ಲ, ಬದಲಾಗಿ ನೆಟ್ಟಗೆ ಬದುಕೋ ಯೋಗ್ಯತೆ ಇಲ್ಲದೆ ಇರೋ ನೇಚರದ್ದು. ಇವತ್ತು ಬೆಳಗಿನ ಜಾವ ಬೆಂಗಳೂರಿನ ಹಲಸೂರು ಪಾಂಡುರಂಗ ದೇವಸ್ಥಾನದ ಬಳಿ ಪುಂಡ ಪೋಖರಿಗಳ ಗ್ಯಾಂಗ್ ಈ ರೀತಿಯಾಗಿ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ರಸ್ತೆಯಲ್ಲಿ ನಿಲ್ಲಿಸಿದ್ದ 10ಕ್ಕಿಂತ ಹೆಚ್ಚು ಬೈಕುಗಳಿಗೆ ಬೆಂಕಿ ಹಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮುಂಜಾನೆ 3 ಗಂಟೆಯ ಸುಮಾರಿಗೆ ಕಿಡಿಗೇಡಿಗಳು ಎಂಟ್ರಿ ಕೊಟ್ಟಿದ್ದು ಪೆಟ್ರೋಲ್ ತಂದು ಬೆಂಕಿ ಹಚ್ಚಿದ್ದಾರೆ. ನಗರದ ಹಲಸೂರು ಮಾರುಕಟ್ಟೆಯಲ್ಲೂ ಸಹ ಒಂದು ತರಕಾರಿ ಅಂಗಡಿಗೆ ಬೆಂಕಿಯನ್ನ ಹಚ್ಚಿದ್ದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಆರೋಪಿಸಿದ್ದಾರೆ. ನಂದು ಹೊಸ ಗಾಡಿ ಹೋದ ತಿಂಗಳು 22ನೇ ತಾರೀಕು ತಗೊಂಡೆ. 1 ತಿಂಗಳಾಗಿದೆ ಹೊಸ ಗಾಡಿ ಪಲ್ಸರ್ 150. ಬೇರೆದೆಲ್ಲ ಸ್ವಲ್ಪ ಹಳೆದನ್ನೆಲ್ಲ. ನಮ್ಮ ಮಾವದ ಒಂದು ಗಾಡಿ ಇದೆ, ಹೌದು. ಎಷ್ಟು ವರ್ಷ ಆಗಿದೆ? 5 ವರ್ಷ ಆಗಿರೋದು. ಎಲ್ಲ ಇಲ್ಲೇ ಅವ್ರದೇನ ಗಾಡಿ? ಎಲ್ಲ ಇಲ್ಲಿ ಮನೆಯವ್ರದ್ದೇ ಗಾಡಿಗಳು. ಯಾರ ಮೇಲೆ ಅನುಮಾನ ಇದೆಯಾ? ಇಲ್ಲ ಆ ಥರ ಡೌಟ್ಸ್ ಏನೂ ಇಲ್ಲ ಯಾರ ಮೇಲೆ. ಅಂದ್ರೆ ಪಕ್ಕದಲ್ಲಿ ತರಕಾರಿ ಗಾಡಿಗೆ ಬೆಂಕಿ, ಅದೇ ನಮಗೂ ಡೌಟ್ ಇದೆ. ಇಲ್ಲಿ ಬಂದು ಇಲ್ಲಿ ಗಾಡಿಗಳಿಗೆ ಬೆಂಕಿ ಹಚ್ಬಿಟ್ಟು ಅಲ್ಲಿ ಹೋಗಿ ತರಕಾರಿ ಅಂಗಡಿಗೆ ಹಾಕವ್ರೆ. ಬಟ್ ಅದು ಏನು ರೀಸನ್ ಅಂತ ಗೊತ್ತಿಲ್ಲ ನಮಗೆ, ಏನು ಮೋಟಿವೇಟಲ್ಲಿ ಮಾಡಿರೋದು ಅಂತ ನಮಗೂ ಗೊತ್ತಿಲ್ಲ. ರಾತ್ರಿ ಎಲ್ಲ ಬೆಂಕಿ ಆರಿಸಿದ್ರ? ಅದೇ ಬಿಲ್ಡಿಂಗ್ ಅವರೇ ಬಂದು ಮೋಟ್ರ್ ಪೈಪ್ ಹಾಕಿ ನೀರು ಹಾಕ್ಸಿ ಅವರೇ ಹಾರಿಸಿರೋದೆಲ್ಲ. 3 ಅಪರಿಚಿತ ಕಿಡಿಗೇಡಿಗಳು ಈ ಕೃತ್ಯ ಎಸಗಿರೋ ಶಂಕೆ ವ್ಯಕ್ತವಾಗಿದೆ. ಇದಕ್ಕೆ ಪ್ರೂಫ್ ಅಂತಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯಗಳು. ಬೈಕ್ ಹಾಗೂ ಸಮೀಪದಲ್ಲೇ ಇದ್ದ ತರಕಾರಿ ಅಂಗಡಿಗೆ ಬೆಂಕಿಯನ್ನ ಈ ಸ್ಯಾಡಿಸ್ಟ್ಗಳು ಹಚ್ಚಿದ್ದಾರೆ. ಇದರಿಂದ ಸಾವಿರಾರು ರೂಪಾಯಿ ಮೌಲ್ಯದ ತರಕಾರಿಗಳು ಸುಟ್ಟು ಭಸ್ಮವಾಗಿದೆ. ಹಾಗಂತ ಇದೇನು ಮೊದಲಲ್ಲ ನೋಡಿ. ಈ ಮೊದಲೇ ತರಕಾರಿ ಅಂಗಡಿಗಳಿಗೆ ಬೆಂಕಿಯನ್ನ ಹಚ್ಚಿದ್ದ ಮನೆಹಾಳರು ಈಗ ಮತ್ತೊಮ್ಮೆ ಅದೇ ಕೆಲಸವನ್ನ ರಿಪೀಟ್ ಮಾಡಿದ್ದಾರೆ. ಈ ಘಟನೆಯನ್ನ ವಿವರಿಸುವಾಗ ಅಂಗಡಿಯ ಮಾಲೀಕ ಮಹಾಲಿಂಗಪ್ಪ ಕಣ್ಣೀರ್ ಹಾಕಿದ್ದಾರೆ. ನಾವ್ಯಾರಿಗೂ ಅನ್ಯಾಯ ಮಾಡಿಲ್ಲ, ನಮ್ಗ್ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. 40 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದೀವಿ, ರಾತ್ರಿ ವೇಳೆ ಗಾಂಜಾ ಹೊಡೆದು ಓಡಾಡ್ತಾರೆ, ಅವರೇ ಇಂತಹ ಕೆಲಸಗಳನ್ನ ಮಾಡೋದು ಅಂತ ಆರೋಪ ಮಾಡಿದ್ದಾರೆ. ನಾವು ಯಾರಿಗೂ ಮೋಸ ಮಾಡಲಿಲ್ಲ ಸರ್, ಎಲ್ಲರಿಗೂ ಚೆನ್ನಾಗಿ ಮಾಡಿದ್ದಾರೆ. ಇದು ತುಂಬಾ ಲಾಸ್ ಆಗೈತೆ ಸರ್. ಎಲ್ಲ ತರಕಾರಿ ಅಂಗಡಿ, ತರಕಾರಿಗಳು ಇದು ಅದು ಎಲ್ಲ ಒಂದು 4 ಲಕ್ಷ ಲಾಸ್ ಆಗೈತೆ ಸರ್. ನಮಗೆ ಯಾರು ಇಲ್ಲ ಸರ್, ನಮಗೆ ಯಾರು ಇಲ್ಲ ಇಲ್ಲಿ, ಅನುಮಾನ ಯಾರು ಇಲ್ಲ, ದುಶ್ಮನೂ ಯಾರು ಇಲ್ಲ ಇಲ್ಲಿ. ಯಾರೋ ಬೇಕು ಅಂದ್ಬಿಟ್ಟು ಮಾಡಿದ್ದಾರೆ ಇದು. ಎಷ್ಟೊತ್ತಲ್ಲಿ ಗೊತ್ತಾಯ್ತು ನಿಮಗೆ? ನಮಗೆ ಬೆಳಗ್ಗೆ ಗೊತ್ತಾಯ್ತು ಸರ್, ನಮಗೆ 6 ಗಂಟೆ 5:15 ಗೊತ್ತಾಯ್ತು ಇದು. ತಮ್ಮದೇ ಥರ ಸುಮ್ಮನೆ ಏನೋ ಒಂದು 5,000 ರೂಪಾಯಿ ಕೊಟ್ಕೊಂಡು ಅವ್ರಿಗೆ ಬಾಡಿಗೆ ಅವ್ರು ನಡ್ಸ್ಕೊ ಹೋಗ್ತಾರೆ. ಅವ್ರ ಮಕ್ಕಳು ಯಾರಿಲ್ಲ, ಸ್ವಲ್ಪ ಅವ್ರದ್ದು ಅಂಗಡಿ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಬರೋವಾಗ ಎಲ್ಲ ನಾಶ ಮಾಡಿಬಿಟ್ಟಿದ್ದಾರೆ. ಒಂದು 4 ಲಕ್ಷ ರೂಪಾಯಿ ಎಲ್ಲ ಇದು ಮಾಡಿದ್ದಾರೆ. ಫಸ್ಟೇ ಒಂದ್ಸತಿ ಹಂಗೆ ಮಾಡ್ತಾ ಇದ್ರು. ಸರಿ, ನಾವು ಏನು ಇದು ಮಾಡಿಲ್ಲ. ಆಮೇಲೆ ಬೀಗ ಕಟ್ ಮಾಡ್ಬೋದು. ಮಾರ್ಕೆಟಲ್ಲಿ ಯಾರು ಅಂಗಡಿ ಮಾಡಲ್ಲ ಸರ್, ನಂದು ಒಬ್ಬನೇ ಮಾಡೋದು. ನಾವು ಇರ್ಬೇಕಲ್ಲ, ಎಲ್ಲ ಸತ್ತೋಗ್ಬೇಡ ಹೇಳಿ ಸರ್, ನೀವೆಲ್ಲ ಸೇರಿಸ್ಕೊಂಡು. ನಮ್ಗೆ ಯಾವ್ದು ಅನುಮಾನ ಇಲ್ಲ ಸರ್. ನಾವು ಏನಾದ್ರು ಮಾಡುವ ಸತ್ತೋಗ್ಬಿಡ್ತೀವಿ, ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನನಗೆ ಏನು ನೀವೇ ಜವಾಬ್ ಕೊಡ್ಬೇಕು. ಇದೆಲ್ಲ ಮಾಹಿತಿ ಪಡೆದ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಿಸಿಟಿವಿಯ ಜೊತೆಗೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ. ಅದೇನೇ ಇದ್ರೂ ಸಹ ಕೈಲಾಗದ ಇಂತಹ ಕಟುಕರಿಗೆ ಪೊಲೀಸರು ತಮ್ಮದೇ ಆದ ಶೈಲಿಯಲ್ಲಿ ಬುದ್ಧಿ ಕಲಿಸಬೇಕು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.